ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ನಿರ್ಧಾರ ಆಗಿತ್ತು. ನಿನ್ನೆ ದಿನ ಹಿರಿಯ ಶಾಸಕರಾದಂತ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿರೋದ್ರಿಂದ ಈ ಒಂದು ಹೋರಾಟವನ್ನ ಮುಂದೂಡಲಾಗಿತ್ತು. ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತೆ ಎಚ್ ವಿಶ್ವನಾಥರು 4 ಜನ ಶಾಸಕರು ನಮ್ಮ ಜೊತೆಗಿಲ್ಲ. ಒಂದು ಮನವಿಯನ್ನು ಕೊಡೋಣ, ನಾವು ಮಿಕ್ಕಿದ ವಿಷಯನ ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರು. ಆ ವಿಚಾರವಾಗಿ ನಾವು ಒಂದು ಹೋರಾಟವನ್ನ ಮುಂದೂಡಿಸಿದ್ದೇವೆ. 19ನೇ ತಾರೀಕಿಗೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಸಲ್ಲಿಸಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕುರುಬ ಸಮಾಜ ಎಸ್ಟಿ ಪಟ್ಟಿಯಲ್ಲಿ ಇತ್ತು, ರಾಷ್ಟ್ರಪತಿ ಆದೇಶ ಇಲ್ಲ, ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇವತ್ತು ಹಿಂಪಡೆದಾರ. ಅದು ಹೊರತುಪಡಿಸಿ ಬೀದರ್, ಕಲಬುರಗಿ, ಯಾದಗಿರಿ, ಕೊಳ್ಳೇಗಾಲ, ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅಲ್ಲಿ ತಾರತಮ್ಯ ಮಾಡಿ ಈ ವಿಷಯವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿಯನ್ನ ಪಡೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ. ತಾವು ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ತಮ್ಮ ವಿಚಾರವನ್ನು ತಿಳಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ತಾವು ತಮ್ಮ ಸಂಘದಿಂದ ಏನು ಮನವಿಯನ್ನು ಕೊಟ್ಟಿದ್ದೀರಿ ಮಾನ್ಯ ಘನ ಸರ್ಕಾರಕ್ಕೆ, ಇವತ್ತು ನಾವು ತಕ್ಷಣ ತರಿಸಿ ತಮ್ಮ ಏನು ಬೇಡಿಕೆ ಇದೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ನಿರ್ಧಾರ ಆಗಿತ್ತು. ನಿನ್ನೆ ದಿನ ಹಿರಿಯ ಶಾಸಕರಾದಂತ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿರೋದ್ರಿಂದ ಈ ಒಂದು ಹೋರಾಟವನ್ನ ಮುಂದೂಡಲಾಗಿತ್ತು. ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತೆ ಎಚ್ ವಿಶ್ವನಾಥರು 4 ಜನ ಶಾಸಕರು ನಮ್ಮ ಜೊತೆಗಿಲ್ಲ. ಒಂದು ಮನವಿಯನ್ನು ಕೊಡೋಣ, ನಾವು ಮಿಕ್ಕಿದ ವಿಷಯನ ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರು. ಆ ವಿಚಾರವಾಗಿ ನಾವು ಒಂದು ಹೋರಾಟವನ್ನ ಮುಂದೂಡಿಸಿದ್ದೇವೆ. 19ನೇ ತಾರೀಕಿಗೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಸಲ್ಲಿಸಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕುರುಬ ಸಮಾಜ ಎಸ್ಟಿ ಪಟ್ಟಿಯಲ್ಲಿ ಇತ್ತು, ರಾಷ್ಟ್ರಪತಿ ಆದೇಶ ಇಲ್ಲ, ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇವತ್ತು ಹಿಂಪಡೆದಾರ. ಅದು ಹೊರತುಪಡಿಸಿ ಬೀದರ್, ಕಲಬುರಗಿ, ಯಾದಗಿರಿ, ಕೊಳ್ಳೇಗಾಲ, ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅಲ್ಲಿ ತಾರತಮ್ಯ ಮಾಡಿ ಈ ವಿಷಯವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿಯನ್ನ ಪಡೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ. ತಾವು ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರವನ್ನ ಸ್ವೀಕಾರ ಮಾಡಿ ತಮ್ಮ ವಿಚಾರವನ್ನು ತಿಳಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ತಾವು ತಮ್ಮ ಸಂಘದಿಂದ ಏನು ಮನವಿಯನ್ನು ಕೊಟ್ಟಿದ್ದೀರಿ ಮಾನ್ಯ ಘನ ಸರ್ಕಾರಕ್ಕೆ, ಇವತ್ತು ನಾವು ತಕ್ಷಣ ತರಿಸಿ ತಮ್ಮ ಏನು ಬೇಡಿಕೆ ಇದೆ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.